ಅಯೋಧ್ಯೆಯ ರಾಮ ಮಂದಿರಕ್ಕೆ ಭಕ್ತ ಕೋಟಿ ಪ್ರವಾಹದಂತೆ ಹರಿದು ಬರ್ತಾ ಇದೆ. ಜನರನ್ನು ನಿಯಂತ್ರಿಸುವುದೇ ಸವಾಲಿನ ಕೆಲಸವಾಗಿದೆ. ಹೀಗಾಗಿ ತಾತ್ಕಾಲಿಕವಾಗಿ ಅಯೋಧ್ಯೆಗೆ ಲಕ್ನೋದಿಂದ ಬಸ್ ಹಾಗೆ ರೈಲು ಸೇವೆಯನ್ನು ಸ್ಥಗಿತಗೊಳಿಸಲಾಗಿದೆ. ಕೇಂದ್ರ ಸಚಿವರಿಗೂ ಸದ್ಯಕ್ಕೆ ಅಯೋಧ್ಯೆಗೆ ತೆರಳದಂತೆ ಪ್ರಧಾನಿ ಸಲಹೆ ನೀಡಿದ್ದಾರೆ. ಭಕ್ತರ ಅನುಕೂಲಕ್ಕಾಗಿ ದರ್ಶನ ಸಮಯದಲ್ಲಿ ಬದಲಾವಣೆ ಮಾಡಲಾಗಿದೆ. ಭಕ್ತರಿಂದ ಜೈ ಶ್ರೀರಾಮ್ ಘೋಷಣೆ. ಕೊರೆಯುವ ಚಳಿಯನ್ನು ಲೆಕ್ಕಿಸದೆ ಬಾಲರಾಮನ ದರ್ಶನ ಪಡೆಯಲು ನೂಕುನುಗ್ಗಲು. ಗಂಟೆಗಟ್ಟಲೆ ಸರತಿ ಸಾಲಲ್ಲಿ ನಿಂತು ಬಾಲರಾಮನ ದರ್ಶನ ಪಡೆದು ಪುನೀತರಾದ ಭಕ್ತರು. ಎರಡನೇ ದಿನ 2.5 ಲಕ್ಷ ಭಕ್ತರಿಂದ ಬಾಲರಾಮನ ದರ್ಶನ. ಯೋಗೇಶ್ ಮೇಕಪ್ ಮಾಡಿ ತಿಂಗಳಿಗೆ 2 ಲಕ್ಷದವರೆಗೆ ಸಂಪಾದಿಸ್ತಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಅಯೋಧ್ಯೆಯ ರಾಮ ಮಂದಿರಕ್ಕೆ ಪ್ರವಾಹೋಪಾದಿಯಲ್ಲಿ ಭಕ್ತರು ಹರಿದು ಬರ್ತಿದ್ದಾರೆ. ಮೊದಲ ದಿನ ಮಂಗಳವಾರ 5 ಲಕ್ಷ ಜನ ಬಾಲರಾಮನ ದರ್ಶನ ಪಡೆದರು. ಎರಡನೇ ದಿನ 2.5 ಲಕ್ಷ ಭಕ್ತರು ದರ್ಶನ ಪಡೆದಿದ್ದಾರೆ. ಆದರೆ ನಿನ್ನೆ ಕ್ಯೂ ಸಿಸ್ಟಮ್ ಮಾಡಿದ್ದ ಕಾರಣ ಯಾವುದೇ ನೂಕುನುಗ್ಗಲು ಉಂಟಾಗದೆ ಸರತಿ ಸಾಲಲ್ಲಿ ನಿಂತು ಭಕ್ತರು ರಾಮನ ದರ್ಶನ ಪಡೆದಿದ್ದಾರೆ. ಆನ್ಲೈನ್ ಮೂಲಕ ಹರಿದು ಬಂತು 3 ಕೋಟಿ ಕಾಣಿಕೆ. ಇನ್ನು ರಾಮ ಮಂದಿರಕ್ಕೆ ಕೋಟಿ ಕಾಣಿಕೆ ಹರಿದು ಬರ್ತಿದೆ. ಮೊದಲ ದಿನ ಆನ್ಲೈನ್ ಮೂಲಕವೇ ದೇಶ ವಿದೇಶಗಳಿಂದ ಭಕ್ತಾದಿಗಳು 3,17 ಲಕ್ಷ ರೂಪಾಯಿ ದೇಣಿಗೆ ನೀಡಿದ್ದಾರೆ. ಅಯೋಧ್ಯೆ ಶ್ರೀರಾಮ ಮಂದಿರ ಟ್ರಸ್ಟ್ 10 ಕಡೆ ದೇಣಿಗೆ ಕೌಂಟರ್ಗಳನ್ನ ತೆರೆದಿದೆ. ಪ್ರತಿ ಸೋಮವಾರ ಹೊಂಡೆಗಳ ಎಣಿಕೆ ಕಾರ್ಯ ನಡೆಯಲಿದೆ ಎಂದು ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಟ್ರಸ್ಟಿ ಅನಿಲ್ ಮಿಶ್ರಾ ತಿಳಿಸಿದ್ದಾರೆ. ದರ್ಶನದ ಸಮಯದಲ್ಲಿ ಬದಲಾವಣೆ. ರಾಮನ ದರ್ಶನಕ್ಕಾಗಿ ಅಪಾರ ಸಂಖ್ಯೆಯಲ್ಲಿ ಭಕ್ತರ ದಂಡು ಬರುತ್ತಿರುವುದನ್ನ ಗಮನದಲ್ಲಿಟ್ಟುಕೊಂಡು ದರ್ಶನದ ಸಮಯವನ್ನ ದೇವಾಲಯದ ಆಡಳಿತ ಮಂಡಳಿ ವಿಸ್ತರಿಸಿದೆ. ಬೆಳಗ್ಗೆ 7ರಿಂದ ರಾತ್ರಿ 10ರವರೆಗೆ ಅವಕಾಶ ಕಲ್ಪಿಸಲಾಗಿದೆ. ಮೊದಲ ಶಿಫ್ಟ್ನಲ್ಲಿ ಬೆಳಗ್ಗೆ 7ರಿಂದ 11ರ ತನಕ, ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 10ರ ತನಕ ನಡೆಯಲಿದೆ. ಸಚಿವರು ಸದ್ಯಕ್ಕೆ ಅಯೋಧ್ಯೆಗೆ ಹೋಗಬೇಡಿ ಎಂದ ಪ್ರಧಾನಿ. ಅಯೋಧ್ಯೆಗೆ ದೇಶದೆಲ್ಲೆಡೆಯಿಂದ ಭಕ್ತರ ದಂಡೆ ಹರಿದು ಬರ್ತಿದೆ. ಹೀಗಾಗಿ ಪ್ರಧಾನಿ ಮೋದಿ ತಮ್ಮ ಸಂಪುಟ ಸಚಿವರಿಗೆ ಸದ್ಯಕ್ಕೆ ಅಯೋಧ್ಯೆ ಭೇಟಿಯನ್ನ ಮುಂದೂಡುವಂತೆ ಮನವಿ ಮಾಡಿದ್ದಾರೆ. ಮಾರ್ಚ್ನಲ್ಲಿ ಕೇಂದ್ರ ಸಚಿವರು ಬಾಲರಾಮನ ದರ್ಶನಕ್ಕೆ ತೆರಳಿದ್ರೆ ಒಳಿತು ಎಂದು ನಿನ್ನೆ ನಡೆದ ಸಂಪುಟ ಸಭೆಯಲ್ಲಿ ಸಲಹೆ ನೀಡಿದ್ದಾರೆ ಎನ್ನಲಾಗಿದೆ. ಆಡಳಿತ ರಾಜ್ಯಗಳ ಮುಖ್ಯಮಂತ್ರಿಗಳಿಗೂ ಇದ್ದಂತೆ ಸೂಚನೆ ನೀಡಲಾಗಿದೆ ಎಂದು ಮೂಲಗಳು ತಿಳಿಸಿವೆ. ಇನ್ನು ಭಕ್ತಾದಿಗಳಿಗೂ 10ರಿಂದ 15 ದಿನ ಬಿಟ್ಟು ಬರುವಂತೆ ಉತ್ತರ ಪ್ರದೇಶ ಸರ್ಕಾರ ಮನವಿ ಮಾಡಿದೆ. ಅಯೋಧ್ಯೆಗೆ ಬಸ್ ರೈಲು ಸೇವೆ ಸ್ಥಗಿತ. ಅಯೋಧ್ಯೆಗೆ ದೇಶದೆಲ್ಲೆಡೆಯಿಂದ ಲಕ್ಷ ಸಂಖ್ಯೆಯಲ್ಲಿ ಜನ ಹರಿದು ಬರ್ತಿದ್ದಾರೆ. ರಾಮನೂರು ಜನಸಾಗರದಿಂದ ತುಂಬಿ ಹೋಗಿದೆ. ಜನದಟ್ಟಣೆ ಕಡಿಮೆ ಮಾಡಲು ಅಯೋಧ್ಯೆಗೆ ಲಕ್ನೋದಿಂದ ಬಸ್ ಸೇವೆಗಳನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲು ತೀರ್ಮಾನಿಸಲಾಗಿದೆ. ಅಯೋಧ್ಯೆಗೆ ರೈಲು ಸೇವೆಯನ್ನ ಕೂಡ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಅಲ್ಲದೆ ನಗರದಲ್ಲಿ ಖಾಸಗಿ ವಾಹನಗಳಿಗೆ ಪ್ರವೇಶ ನಿಷೇಧಿಸಲಾಗಿದೆ. ಪೊಲೀಸರ ನಿಯೋಜನೆಯನ್ನು ವ್ಯಾಪಕ ಪ್ರಮಾಣದಲ್ಲಿ ಹೆಚ್ಚಿಸಲಾಗಿದೆ. अयोध्या में जो कल और आज की व्यवस्था सिर्फ इतना परिवर्तन है कि क्यू प्रॉपर तरीके से हम लोग ने बना दिया है. उसके लिए डेडिकेटेड चैनल बन गए हैं जिससे लोग जा रहे हैं एक तरफ से, दूसरी तरफ से निकल रहे हैं. बेहतर क्राउड कंट्रोल को करके हम लोग व्यवस्थाओं को और बेहतर सुनियोजित तरीके से चला रहे हैं, जिससे कि दर्शनार्थियों को कोई किसी तरह का कोई कष्ट ना हो. नहीं, सभी लोग संयम बरते हैं, सबको दर्शन होंगे. दर्शन के फ्लेक्सिबल टाइमिंग है. 11, 14, 15 घंटे का दर्शन की अवधि है, तो उसमें सभी लोग दर्शन कर रहे हैं. ಒಟ್ಟಾರೆ ಅಯೋಧ್ಯೆ ದೇಶದ ಯಾತ್ರಾ ಸ್ಥಳಗಳ ಪೈಕಿ ಅಗ್ರ ಸ್ಥಾನದಲ್ಲಿ ನಿಲ್ಲುವ ಎಲ್ಲ ಲಕ್ಷಣಗಳು ಕಾಣಿಸುತ್ತಿವೆ. ಜನಸಂದಣಿ ಹೆಚ್ಚಿರೋ ಕಾರಣ ಭಕ್ತರು ಸ್ವಲ್ಪ ದಿನ ಬಿಟ್ಟು ರಾಮನ ದರ್ಶನಕ್ಕೆ ತೆರಳಿದ್ರೆ ಒಳ್ಳೆಯದು. ಬ್ಯೂರೋ ರಿಪೋರ್ಟ್, TV9.